ಎಲ್ಲರಿಗೂ. ಓಕೆ, ಇವತ್ತು ನಾನು ತುಂಬ ಬಿರಿಯಾನಿ ಮಾಡ್ತಾ ಇದ್ದೀನಿ. ಎಷ್ಟು 2.5 kg ರೈಸ್, 2.5 kg ಚಿಕನ್, ಅಂದರೆ ಟೋಟಲ್ ಆಗಿ 5 kg ಲೆಕ್ಕ ಇಡ್ಬೋದು ನೀವು. ಬಿರಿಯಾನಿ ಮಾಡ್ತಾ ಇದ್ದೀನಿ, ಈಸಿ ತೋರಿಸ್ತೀನಿ, ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಓಕೆ, ಫಸ್ಟಿಗೆ ರೈಸಿಗೆ ನಾವು ಇಡೋಣ ನೀರನ್ನು. ನೀರಿಗೆ ನಾನಿಲ್ಲಿ ಬಿರಿಯಾನಿ ಎಲೆ ಹಾಕಿದ್ದೀನಿ, ಹಾಗೂ ನೆಕ್ಸ್ಟ್ ಹೋಲ್ ಅಂದರೆ ಇಡೀ ಗರಂ ಮಸಾಲ ಎಲ್ಲವನ್ನು ನಾನಿಲ್ಲಿ ಸೇರಿಸಿದ್ದೀನಿ, ಸ್ವಲ್ಪನೇ. ಇದರೊಂದಿಗೆ 1 ಚಮಚದಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡಿದ್ದೀನಿ. ರೈಸಿಗೆ ಒಳ್ಳೆ ಫ್ಲೇವರ್ ಬರುತ್ತೆ ಸಕ್ಕರೆ ಹಾಕಿದರೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ನೀರು ಕುದಿ ಬರಬೇಕು. ರೈಸಿಗೆ ನಾನು ಸ್ವಲ್ಪ ಏನು ಮಾಡ್ತೀನಿ, ಎಣ್ಣೆಯನ್ನು ಕೂಡ ಆ್ಯಡ್ ಮಾಡ್ತೀನಿ. ಇದರಿಂದ ಬಿಡುವಾಗೆ ಚೆನ್ನಾಗಿ ಬರುತ್ತೆ ರೈಸ್. ಓಕೆ, ಇವಾಗ ಮುಚ್ಚಿಡೋಣ. ಒಳ್ಳೆ ರೀತಿ ಕುದಿ ಬರಲಿ. ಕುದಿ ಬಂದ ಮೇಲೆ ನಾವು ಇದಕ್ಕೆ ರೈಸನ್ನು ಹಾಕೋಣ. ಇಲ್ಲಿ ಚಿಕನ್ ತಗೊಂಡಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿದ್ದೀನಿ, ಹಾಗೂ ಲೆಮನ್ ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ಮೊಸರು ಹಾಕೋದ್ರಿಂದ ಒಂದು ಲೆಮನ್ ಹಾಕಿದರೆ ಸಾಕು ನೀವು. ಚಿಕನ್ 2.4 kg ಉಂಟು. ಇಲ್ಲಿ ಮೊಸರು ಕೂಡ ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋಣ. ಇದನ್ನು ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಇಡೋಣ. ಹಾಗೆಯೇ ಚಿಕನ್ ತುಂಬ ಸಾಫ್ಟ್ ಆಗುತ್ತೆ, ಟೇಸ್ಟ್ ಆಗುತ್ತೆ ಅವಾಗ. ಇಷ್ಟೇ ಹಾಕಿದರೆ ಸಾಕು, ಬೇರೆ ಏನು ಬೇಡ ಹಾಕೋದು. ನೀರು ಕುದಿ ಬಂದಿದೆ, ರೈಸನ್ನು ಹಾಕಿಬಿಡೋಣ. ಇಲ್ಲಿ 2.5 kg ರೈಸ್ ತೊಗೊಂಡಿದ್ದೀವಿ. ಓಕೆ, ಇಲ್ಲಿ ನಾನು 10 ದೊಡ್ಡ ನೀರುಳ್ಳಿ ತಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಭಾಗದಷ್ಟು ಫಸ್ಟಿಗೆ ಫ್ರೈ ಮಾಡ್ತೀನಿ, ಅದನ್ನು ಸಪ್ರೇಟ್ ಆಗಿ ಇಡ್ತೀನಿ. ಮತ್ತೆ ಉಳಿದದ್ದು ಅರ್ಧ ಭಾಗ ಗ್ರೇವಿಗೆ. ಸ್ವಲ್ಪ ಇಲ್ಲಿ ನಾನು ಒಣ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕ್ಬೋದು, ಇದರ ಸ್ಕಿಪ್ ಕೂಡ ಮಾಡ್ಬೋದು ನೀವು. ನನಗೆ ಬಿರಿಯಾನಿಯಲ್ಲಿ ಒಣ ದ್ರಾಕ್ಷಿ ತುಂಬ ಇಷ್ಟ, ಹಾಗಾಗಿ ನಾನಿಲ್ಲಿ ಹಾಕಿದ್ದೀನಿ. ಇವಾಗ ಉಳಿದ ನೀರುಳ್ಳಿಯನ್ನು ಎಲ್ಲವನ್ನು ಹಾಕೋಣ. ಕೆಂಪಾಗುವವರೆಗೂ ಫ್ರೈ ಮಾಡಿದ್ದಾರೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ, 1 ಕಪ್ ಅಷ್ಟು. ಚೆನ್ನಾಗಿ ಫ್ರೈ ಮಾಡಿ. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೈ ಆದಮೇಲೆ ಮ್ಯಾರಿನೇಟ್ ಮಾಡಿದ ಚಿಕನ್ ಆ್ಯಡ್ ಮಾಡಿದ್ದೀನಿ ನಾನು ಎಣ್ಣೆಗೆ. ಚಿಕನಲ್ಲಿ ಈಗ ಮ್ಯಾರಿನೇಟ್ ಮಾಡಿ ಇಡುವಾಗ ಸ್ವಲ್ಪ ನೀರು ಉಳಿದಿರುತ್ತಲ್ವ, ಅದನ್ನು ಹಾಕಲಿಲ್ಲ. ಖಾಲಿ ಚಿಕನ್ ತೆಗೆದು ನಾನು ಇದಕ್ಕೆ ಹಾಕಿ ಎಣ್ಣೆಯಲ್ಲಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಉಳಿದ ನೀರು ಆಮೇಲೆ ನಾವು ಸೇರಿಸ್ಬೋದು. ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡೋಣ. ಇಲ್ಲಿ ನಾನು 3 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್, ಸ್ವಲ್ಪ ಪೆಪ್ಪರ್, ಜೀರಾ ಪೌಡರ್, ಹಾಗೂ ಇದು ಎಂತ ಗೊತ್ತಿಲ್ಲ, ಗರಂ ಮಸಾಲ ಪೌಡರ್ ತಗೊಂಡಿದ್ದೀನಿ. ಓಕೆ, ಇವಾಗ ಟೊಮೆಟೊ ಪ್ಯೂರಿಯನ್ನು ಹಾಕೋಣ. ಇಲ್ಲಿ ನಾನು 8 ಟೊಮೆಟೊವನ್ನು ಹಾಕಿದ್ದೀನಿ. ಈ ಮಸಾಲವನ್ನು ಕೂಡ ಹಾಕೋಣ. ಇದು ಚಿಕನ್ ಮ್ಯಾರಿನೇಟ್ ಮಾಡಿ ಉಳಿದ ಮಸಾಲ ಇತ್ತು ನೋಡಿ, ಅದನ್ನು ನಾನಿಲ್ಲಿ ಸೇರಿಸಿದ್ದೀನಿ. ಇವಾಗ ಚಿಕನ್ ಇದರಲ್ಲಿ ಚೆನ್ನಾಗಿ ಬೇಯಲಿ. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಳ್ಳೆ ರೀತಿ ಬೇಯಿಸೋಣ. ಚಿಕನ್ ಮುಕ್ಕಾಲಷ್ಟು ಬೆಂದಿದೆ. ಇವಾಗ ಇದಕ್ಕೆ
ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಎರಡನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿ ನಾನಿಲ್ಲಿ ಸೇರಿಸಿದ್ದೀನಿ. ನೋಡಿ ಎಷ್ಟು ಒಳ್ಳೇದು ಕಾಣ್ತಾ ಉಂಟು. ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿದೆಯಾ ನೋಡಿ. ಇವಾಗಲೇ ಸರಿ ಇಲ್ಲ ಅಂತಾದರೆ ಸೇರಿಸ್ಬೋದು ನೀವು. ನಾನು ಚಿಕನಿಗೆ ಮ್ಯಾರಿನೇಟ್ ಮಾಡೋ ಉಪ್ಪು ಹಾಕಿದ್ರಿಂದ ಅದಕ್ಕೆ ಎಕ್ಸ್ಟ್ರಾ ನಾನು ಹಾಕಲಿಲ್ಲ. ಇವಾಗ ನಾವು ರೈಸ್ ರೆಡಿ ಮಾಡೋಣ. ತುಪ್ಪವನ್ನು ಹಾಕಿದ್ದೀನಿ ಕೆಳಗಡೆ. ನಾನು ರೈಸ್ ಹಾಕೋಣ. ಬಿಸಿ ಬಿಸಿ ರೈಸ್ ಚೆನ್ನಾಗಾಗಿದೆ ನೋಡಿ ರೈಸ್. ಇವಾಗ ಇದಕ್ಕೆ ನೀರುಳ್ಳಿ ಫ್ರೈ ಹಾಗೂ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಸ್ವಲ್ಪ ತುಪ್ಪ, ಹೀಗೇನೆ ಮಾಡಿದ್ರಾಯ್ತು. ಎಲ್ಲ ಲೇಯರ್ ಮಾಡಿ ಫುಲ್ ಮಾಡ್ತೀನಿ ನಾನು ಇವಾಗ. ಓಕೆ, ಇವಾಗ ರೈಸ್ ರೆಡಿ ಆಯಿತು. ಸ್ವಲ್ಪ ತುಪ್ಪದೊಂದಿಗೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಮೇಲಿಂದ ಕೆಳಗೆ ಮಿಕ್ಸ್ ಮಾಡಲಿಕ್ಕೆ ಆಗೋದಾದರೆ ಈ ರೈಸ್ ಒಮ್ಮೆ ಮಿಕ್ಸ್ ಮಾಡಿ ಚೆನ್ನಾಗಿ. ಖಾಲಿ ರೈಸ್ ತಿನ್ನಲಿಕ್ಕೆ ಟೇಸ್ಟ್ ಇರುತ್ತೆ ಅವಾಗ. ಓಕೆ, ಇವಾಗ ರೈಸ್ ಹಾಗೂ ಇದು ರೆಡಿ ಆಗಿದೆ. ನೀವು ರೈಸ್ ಹಾಕಿ ಒಂದು ಪೀಸ್ ಚಿಕನ್ ಹಾಗೂ ಗ್ರೇವಿ ಹಾಕಿ ಹೀಗೇನೂ ಕೊಡ್ಬೋದು ನಿಮಗೆ ಬೇಕಿದ್ರೆ. ಫಂಕ್ಷನ್ ಎಲ್ಲ ಇದೆ ಆದರೆ ಹೆಚ್ಚಾಗಿ ಹಾಗೆ ಕೊಡೋದು. ಅಂದರೆ ರೈಸ್ ಸಪ್ರೇಟ್ ಮಾಡ್ತಾರೆ, ಗ್ರೇವಿ ಸಪ್ರೇಟ್ ಮಾಡ್ತಾರೆ, ಆ ರೀತಿ ಕೊಡ್ಬೋದು. ಮನೆಗೆ ಆದರೆ ನಾವೇನು ಮಾಡ್ತೀವಿ, ರೈಸ್ ಒಂದಿಗೆ ಚಿಕನ್ ಗ್ರೇವಿ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಇದು ಮಾಡ್ತೀವಿ. ಹಾಗಾಗಿ ನಾನು ಆ ರೀತಿಯೇ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ರೈಸನ್ನು ಹಾಕೋಣ. ಓಕೆ, ಹಾಫ್ ರೈಸನ್ನು ನಾನಿಲ್ಲಿ ಹಾಕಿದ್ದೀನಿ. ಇವಾಗ ಚಿಕನ್ ಪೂರ್ತಿಯಾಗಿ ನಾನಿಲ್ಲಿ ಹಾಕ್ತೀನಿ. ಆಮೇಲೆ ಇದರ ಮೇಲೆ ಹಾಫ್ ರೈಸ್ ಹಾಕ್ಬಿಡ್ತೀನಿ. ಓಕೆ, ಇವಾಗ ಬಿರಿಯಾನಿ ರೆಡಿ ಆಯಿತು. ನೋಡ್ಬೋದು ನೀವು, ಫುಲ್ ಬಿರಿಯಾನಿ. ನಿಮಗೆ ಬೇಕಿದ್ರೆ ಮೇಲಿಂದ ಕೇಸರಿ ಕಲರ್ ಎಲ್ಲ ನೀವು ಆ್ಯಡ್ ಮಾಡ್ಬೋದು. ಟೇಸ್ಟ್ ಮಾಡಿ ನೋಡೋಣ. ಸ್ವಲ್ಪ ಖಾರ ಆಗಿದೆ, ಆದರೆ ಪರ್ಫೆಕ್ಟ್ ಇದೆ. ಉಪ್ಪು ಎಲ್ಲ ಹಾಕಿದ್ದು ಕರೆಕ್ಟ್ ಇದೆ. ನಾವು ತುಂಬ ಚೆನ್ನಾಗಿದೆ. ರೈಸ್ ಕೂಡ ಬಿಡು ಬಿಡು ಆಗಿ ಟೇಸ್ಟ್ ಸೂಪರ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿತ್ತು ಅಂತ ಹೇಳಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.